ಎಲ್ಲರಿಗೂ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ನಂದಿನಿ ಲೋಕೇಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗು ಇದು ಗೌರಿ ಹಬ್ಬದ ವ್ಲಾಗು, ಅಂದರೆ ಗಣೇಶ ಹಬ್ಬ ಹಿಂದಿನ ದಿನ ಗೌರಿ ಹಬ್ಬದ ವ್ಲಾಗು. ನನ್ನ ಮಗ ಹಾಸ್ಟ್ಲಿಂದ ಬಂದಮೇಲೆ ಮನೆ ದೇವರಿಗೆ ಪೂಜೆ ಕೊಡಬೇಕು ಅಂದ್ಕೊಂಡಿದ್ವಿ, ಅದಕ್ಕೆಲ್ಲ ಪೂಜೆ ಕೊಡ್ತಾ ಇದ್ದೀವಿ. ಹಂಗೆ ಗಾಡಿ ಪೂಜೆನೂ ಮಾಡಿಸೋದಿತ್ತು. ನಾವು ಅವನ್ನ ಹಾಸ್ಟ್ಲಿಗೆ ಕರ್ಕೊಂಬಂದಿದ್ದೆ ಶುಕ್ರವಾರ ರಾತ್ರಿ ಆಗಿತ್ತು, ಅಂದರೆ ಬೆಳಗ್ಗೆ 5:45 ಬಂದಿದ್ದು ಶುಕ್ರವಾರದ ಬೆಳಗ್ಗೆ. ಆಮೇಲೆ ಹೆಂಗೋ ಪೂಜೆ ಕೊಟ್ಟಿದ್ವಲ್ಲ, ನಾವೇನು ಮನೆಗೆ ಹೋಗೋಕ್ಕೇನು ಹೋಗಿಲ್ಲ, ಯಾಕಂದರೆ ರಾತ್ರಿ ಎಲ್ಲ ನಿದ್ದೆ ಇರಲಿಲ್ಲ ಸರಿಯಾಗಿ. ಆದ್ರೂ ಇನ್ನು ನಮ್ಮ ಕೆಲಸ ಇರುತ್ತಲ್ವ ಅಂದ್ಬಿಟ್ಟು ಅವಾಗಿಂದ ಸ್ಟಾರ್ಟ್ ಮಾಡಿರಿ. 10:30ಗೆಲ್ಲ ದೇವಸ್ಥಾನದಲ್ಲಿ ಇರಬೇಕು ಅಂದರು. ಅದಕ್ಕೋಸ್ಕರ ಎಲ್ಲ ಬೇಗ ಎಲ್ಲ ಕೆಲಸ ಮಾಡಿಕೊಂಡು ಸ್ವಲ್ಪ ಪ್ರಸಾದನೂ ಮಾಡ್ಕೊಂಡ್ವಿ ದೇವರಿಗೆ. ಅಂದರೆ ಅವತ್ತು ಇಬ್ಬರದಿತ್ತು ಪೂಜೆ, ನಮ್ಮದೊಂದು ಇನ್ನೊಬ್ರು ಪೂಜೆ ಕೊಟ್ಟಿದ್ದರು. ಅಷ್ಟಾಗಿ ನಾನು ಹೂವು ಎಲ್ಲ ಜಾಸ್ತಿ ಏನು ಕಟ್ಕೊಂಡು ಹೋಗೋಗಿಲ್ಲ, ಸ್ವಲ್ಪ ಹೂವು ಕಟ್ಕೊಂಡೆ. ಎಲ್ಲ ಅವ್ರಿಗೆ ಅಲಂಕಾರ ಎಲ್ಲ ಮಾಡೋಕ್ಕೆ ಹೇಳಿದ್ವಿ ಹೂವದ್ದೆಲ್ಲ. ಅದಕ್ಕೆ ಅಲಂಕಾರದ ಮೇಲೆ ಸ್ವಲ್ಪ ನಮ್ಮದು ಅಂತ ಹೂವು ಇರಲಿ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ನೋಡಿ. ನಾನು ನನ್ನ ಮಗಳು ಗಾಡೀಲಿ ಹೊಡ್ತಾ ಇದ್ದೀವಿ, ಯಾಕಂದರೆ ಗಾಡಿ ಪೂಜೆ ಇತ್ತಲ್ವ. ಹೊಸ ಗಾಡಿ ತಂದಾಗಿಂದ ದೇವ್ರಿಗೆ ಹತ್ರ ಕರ್ಕೊಂಡು ಹೋಗೇ ಇಲ್ಲ ಅಲ್ಲಿಗೆ. ನಾವು ಹೋಗಿ ಒಂದು ದಿನ ಏನೋ ಗ್ರಹಣ ಇತ್ತು ಅಂತ ವಾಪಸ್ ಬಂದಿದ್ವಿ. ಅದಕ್ಕೋಸ್ಕರ ಇವತ್ತು ಹಂಗೆ ಪೂಜೆ ಮಾಡಿಸ್ಕೊಂಬರೋಣ ಅಂತ ನಾನು ನನ್ನ ಮಗಳು ಗಾಡೀಲಿ ಹೋಗ್ತಾಯಿದ್ದೀವಿ. ಇನ್ನು ನನ್ನ ಮಗ ಮತ್ತು ನಮ್ಮ ಅತ್ತೆ, ಇನ್ನು ಯಜಮಾನ್ರು ಅವ್ರ ಅಕ್ಕ ಅವ್ರ ಮಕ್ಕಳು ಎಲ್ಲರೂ ಕಾರಲ್ಲಿ ಬರ್ತಾಯಿದ್ದಾರೆ. ಯಾಕಂದರೆ ಅವನು ಬರೋದೇ ಇನ್ನು 3 ದಿನ ಇರ್ತಾನಲ್ವ, ಅವ್ರ ಜೊತೆ ಎಲ್ಲ ಇರಲಿ ಮಾತಾಡಲಿ ಅಂದ್ಬಿಟ್ಟು ಅವನ್ನ ಕಾರಲ್ಲೇ ಬಿಟ್ಬಿಟ್ಟು ನನ್ನ ಮಗಳು ಸ್ವಲ್ಪ ಹೂವೆಲ್ಲ ತೊಗೊಬೇಕಾಯಿತು ಗಾಡಿಗೆ. ಯಾಕಂದರೆ ನಾನು ಬಂದಿದ್ದೆ ಬೆಳಗ್ಗಿನ ಜಾವ ಅಲ್ವಾ, ಮತ್ತು ಹೂವೆಲ್ಲ ನಾನು ರೆಡಿ ಮಾಡ್ಕೊಳಕ್ಕಾಗಿಲ್ಲ. ಅದಕ್ಕೋಸ್ಕರ ಗಾಡಿಗೆ ಮಾತ್ರ ಅದರ ತೊಗೊಂಡು ಬರೋಕ್ಕೆ ಹೋಗಿದ್ದೆ. ಇನ್ನೆಲ್ಲ ದೇವರಿಗೆಲ್ಲ ಅಷ್ಟೇ ನಾನು ಕಟ್ಕೊಂಡೆ ಅಲ್ಲೇ. ಟೈಮ್ ಇತ್ತಲ್ವ ಸ್ವಲ್ಪ ಕೆಲಸ ಮಾಡ್ಕೊಂಡೇ ಎಲ್ಲ ಕೆಲಸ ಮಾಡಿಕೊಂಡೆ. ಎಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ಬರೋಷ್ಟರಲ್ಲಿ ಮಹಾಮಂಗಳಾರತಿ ಇದಕ್ಕೆಲ್ಲ ರೆಡಿ ಮಾಡಿದರು. ದೇವ್ರನ್ನ ಮಾತ್ರ ತುಂಬ ಚೆನ್ನಾಗಿ ರೆಡಿ ಮಾಡಿದರು, ತುಂಬ ಖುಷಿ ಆಯಿತು ಮಾತ್ರ. ನೋಡಿ, ಈಗ ಮಹಾಮಂಗಳಾರತಿ ಎಲ್ಲಾಗಿ ನಾವು ಎಲ್ಲ ಪೂಜೆ ಕೊಟ್ಟಿದ್ವಿ. ಅದನ್ನೆಲ್ಲ ಇಟ್ಟು 2 ಸೀರೆ, ಅಂದರೆ ಹೇಳಿದ್ನಲ್ವ ಇಬ್ಬರು ಪೂಜೆ ಕೊಟ್ಟಿದ್ರು ಅಂತ. 2 ಸೀರೆನೂ ತುಂಬ ಚೆನ್ನಾಗಿ ಉಡಿಸಿದ್ರು, ತುಂಬ ಖುಷಿ ಆಯಿತು. ನಾವು ಎಲ್ಲ ಮಂಗಳಾರತಿ ತೊಗೊಂಡು ಈಗ ನೋಡಿ, ಈಗ ನನ್ನ ಮಗಳು ಮತ್ತು ನಮ್ಮ ಭಾವನ ಮಕ್ಕಳು ಇಬ್ಬರು ಸೇರಿಕೊಂಡು 3 ಸೇರಿಕೊಂಡು ಈಗ ಬೆಲ್ಲದ ಆರತಿ ಬೆಳಗ್ತಾ ಇದ್ದಾರೆ. ಎಲ್ಲ ನನ್ನ ಮಗಳು ರೆಡಿ ಮಾಡ್ತಾ ಇದ್ದಾಳೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಾವು ಅರ್ಚಕರಿಗೆ ಕೇಳಿದ್ವಿ ತುಂಬ ಚೆನ್ನಾಗಿದೆ ಅಲಂಕಾರ ಅಂತ. ನೋಡಿರಿ, ನಮಗೂ ಬೇಜಾರಾಗೋದು ಬೇಡ, ಮತ್ತು ಫಸ್ಟೇ ಹೇಳಿದ್ರಲ್ಲ ಪೂಜೆಗೆ ಅವ್ರಿಗೂ ಬೇಜಾರಾಗೋದು ಬೇಡ ಅಂತ 2 ಸೀರೆನೂ ತುಂಬ ಚೆನ್ನಾಗಿ ಉಡಿಸಿದ್ರು. ಅಲಂಕಾರನೂ ತುಂಬ ಚೆನ್ನಾಗಿ ಮಾಡಿದ್ರು. ತುಂಬ ಖುಷಿಯಾಗುತ್ತೆ ದೇವ್ರು ನೋಡೋಕ್ಕೆ. ಈಗ ನಾನು ಎಲ್ಲ ಪ್ರಸಾದ ಕೊಡ್ತಾಯಿದ್ರು. ನಾನು ಹಂಗೆ ಗಾಡಿಗೇನು ಪೂಜೆ ಮಾಡಿಸ್ಬೇಡ ಅಂದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೋದ್ರು ಅವರು. ನಾನೆಲ್ಲ ರೆಡಿ ಮಾಡ್ತಾಯಿದ್ದೆ ಹೂವನ. ಅದೇ ಕೂಗ್ತಾಯಿದ್ರು ನನ್ನ, ಫಸ್ಟ್ ಬಾ ಪ್ರಸಾದ ತಿನ್ನು. ನಿಂಬೆಹಣ್ಣು ಕೊಟ್ಟಿದ್ರು, ಅದನ್ನು ತುಳಿಸಿಲ್ಲ. ಆಮೇಲೆ ಹೋಗೋ ತುಳಿಸ್ರಿ ಅಂದರು. ಮತ್ತು ಅವರು ಇನ್ನೊಬ್ಬರು ಚಿತ್ರಾನ್ನ ಮಾಡಿದ್ರಂತೆ. ನಾವು ಕಳ್ಳೆ ಉಸ್ಲಿ ಮಾಡ್ಕೊಂಡು ಹೋಗಿದ್ದೆ. ನನಗೆ ಇನ್ನೊಂದ್ಸಲಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಮತ್ತು ದೇವಸ್ಥಾನ ಎಲ್ಲ ಸುತ್ತ ಹಾಕ್ಕೊಂಡು ಬಂದ್ವಿ. ಬಂದಾಮೇಲೆ ಗಾಡಿನ ನನ್ನ ಮಗ ನಿಂಬೆಹಣ್ಣು ತುಳ್ಸೋಕ್ಕೆ ಹೋದ ಅವನು. ಯಾಕಂದರೆ ಅವನೇ ಅಲ್ವಾ, ಅವನು ಗಾಡಿ ತೊಗೊಂಡು ಬಾಕ್ಕೂ ಅವನೇ ಇದ್ದ ಅಲ್ವಾ. ಅದಕ್ಕೆಪ್ಪ ನೀನೇ ತುಳಿಸು ಅಂತ ಅವ್ನಿಗೆ ಹೇಳ್ಬಿಟ್ಟು ಇನ್ನೊಂದ್ಸಲಿ ಎಲ್ಲ ನೋಡ್ಕೊತಾ ಇದ್ದೆ. ಅಂದರೆ ನಮ್ಮ ದೇವಸ್ಥಾನ ಫಸ್ಟು ಚಿಕ್ಕದಾಗೇ ಇದ್ದಿದ್ದು. ಆಮೇಲೆ ಈ ಕುಟುಂಬದವರೆಲ್ಲ ಜಾಸ್ತಿ, ಅಂದರೆ ಕುಲದೇವತೆ ಅಂದಮೇಲೆ ಬೇರೆ ಕಡೆ ಎಲ್ಲ ಇರ್ತಾರಲ್ಲ, ಅವರೆಲ್ಲ ಈಗ ಒಂದಾಗಿ ಸ್ವಲ್ಪ ಕಾಸೆಲ್ಲ ಕೂಡಾಕಿ ಅವ್ರ ಹತ್ರ ಎಲ್ಲ ದೊಡ್ಡದಾಗೆ ಕಟ್ಟಿದ್ದಾರೆ. ಈಗ ಇನ್ನೂ ಸ್ವಲ್ಪ ಕೆಲಸ ಆಗ್ತಾಯಿದೆ. ಮಂಟಪ ಎಲ್ಲ ಕಟ್ತಾ ಇದ್ದಾರಲ್ವ, ಅದಕ್ಕೆ ಚೆನ್ನಾಗಿದೆ ಜಾಗ. ಈಗ ಕೂರಕ್ಕೆ ಆಗಲಿ, ತುಂಬ ಎಷ್ಟೇ ಜನ ಬಂದ್ರೂ ಊಟಕ್ಕೆ ವ್ಯವಸ್ಥೆ ಎಲ್ಲ ಇದೆ. ನೋಡಿ, ನಾನು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ನಿಮ್ಮ ಕಮೆಂಟ್ನ ಕಾಯ್ತಾ ಇರ್ತೀನಿ. ನಿಮಗೆ ಕಮೆಂಟ್ಗೋಸ್ಕರ ನಿಮ್ಮ ಫ್ರೆಂಡ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಎಲ್ಲ ವ್ಯೂವರ್ಸು ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಿಮ್ಮ ಹತ್ರ ನಾನು ಕೇಳ್ಕೊತೀನಿ. ನೋಡಿ, ದೇವರಿಗೆ ಉಡಿಸಿ ಸೀರೆಯಲ್ಲಿ 2 ಸೀರೆ ಇತ್ತಲ್ವ, ಅದರಲ್ಲಿ ನಾವು ಕೊಡಿಸಿರೋ ಸೀರೆ ಯಾವುದು ಅಂತ ಕಮೆಂಟ್ ಮುಖಾಂತರ ನಂಗೆ ತಿಳಿಸಿ. ಮತ್ತು ನಮ್ಮನೆ ದೇವ್ರ ಹೆಸರು ಶ್ರೀ ಕರಗದಮ್ಮ ದೇವಿ ಅಂತ. ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.